ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಅನು ಮತ್ತು ಕಾರ್ತಿಕ್ 5 ವರ್ಷಗಳಿಂದ ಸಂತೋಷವಾಗಿ ಬದುಕುತ್ತಿದ್ದ ಗಂಡ ಹೆಂಡತಿ. ಅವರ ಜೀವನದಲ್ಲಿ ದೊಡ್ಡ ಐಷಾರಾಮಿ ಏನೂ ಇರಲಿಲ್ಲ. ಆದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾ ಪ್ರೀತಿ ಇತ್ತು. ಕಾರ್ತಿಕ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅನು ಮನೆ ನೋಡಿಕೊಳ್ತಾ ಅವನಿಗೆ ಪ್ರತಿಯೊಂದು ವಿಷಯದಲ್ಲಿ ಬೆಂಬಲವಾಗಿದ್ದಳು. ಪ್ರತಿ ಬೆಳಗ್ಗೆ ಅವಳು ಅವನಿಗೆ ಕಾಫಿ ಕೊಡುತ್ತಾ ಜಾಗೃತಿಯಾಗಿ ಹೋಗಿ ಬನ್ನಿ ಎಂದು ನಗುತ್ತಾ ಹೇಳ್ತಿದ್ಲು. ಕಾರ್ತಿಕ್ ಕೂಡ ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ದಿನಗಳು ಕಳೆಯುತ್ತಾ ಕೆಲಸದ ಒತ್ತಡ ಹೆಚ್ಚಾಗ್ತಾ ಹೋಯ್ತು. ಕಾರ್ತಿಕ್ ಮನೆಗೆ ಬರೋದು ತಡ ಆಗೋದಕ್ಕೆ ಶುರುವಾಯಿತು. ಅನು ಮಾತಾಡೋದಕ್ಕೆ ಬಂದ್ರೆ ಸ್ವಲ್ಪ ಸುಮ್ನಿರು, ನಾನು ತುಂಬಾ ಟಯರ್ಡ್ ಆಗಿದ್ದೀನಿ ಅಂತ ಹೇಳ್ತಿದ್ದ. ಮೊದಲಿಗೆ ಅನು ಅದನ್ನ ಅರ್ಥ ಮಾಡ್ಕೊಂಡ್ರು. ಆದ್ರೆ ನಿಧಾನವಾಗಿ ಅವರ ನಡುವಿನ ಮಾತು ಕಡಿಮೆ ಆಗ್ತೊಡಗಿತು. ಒಂದು ದಿನ ಅನು ಅವನ ಫೇವ್ರೆಟ್ ಊಟನ ರೆಡಿ ಮಾಡಿ ಕಾಯ್ತಾ ಕೂತಿದ್ದ. ರಾತ್ರಿ 10 ಗಂಟೆ ಆಯ್ತು, 11 ಗಂಟೆನೂ ಆಯ್ತು. ಆದ್ರೆ ಕಾರ್ತಿಕ್ ಮನೆಗೆ ಬಂದಾಗ ಅವನ ಕೈಯಲ್ಲಿ ಫೋನ್ ಇತ್ತು, ಮನಸ್ಸು ಕೆಲಸದಲ್ಲೇ ಇತ್ತು. ಅನು ನಗುತ್ತಾ ಹೇಳಿದ್ದು, ಊಟ ರೆಡಿ ಆಗಿದೆ, ಊಟ ಮಾಡೋಣ. ಕಾರ್ತಿಕ್ ಕೋಪದಿಂದ, ಪ್ರತಿದಿನ ಅದೇ ಮಾತಾ, ನನಗೆ ತಲೆನೋವು ಇದೆ. ಆ ಮಾತು ಕೇಳಿ ಅನು ಹೃದಯಕ್ಕೆ ಬಾಣ ತಗುಲಿದಂತೆ ಆಯಿತು. ಆದ್ರೆ ಅವಳು ಏನು ಹೇಳಲಿಲ್ಲ. ಮುಂದಿನ ದಿನದಿಂದ ಅವಳು ಮೌನವಾಗಿ ಬಿಟ್ಟಳು. ಕಾಫಿ ಕೊಡ್ತಾಳೆ, ಊಟ ರೆಡಿ ಮಾಡ್ತಾಳೆ, ಎಲ್ಲವನ್ನು ನೋಡಿಕೊಳ್ತಾಳೆ. ಆದ್ರೆ ಮಾತಿಲ್ಲ, ನಗು ಇಲ್ಲ. ಕಾರ್ತಿಕ್ಗೆ ಮೊದಲು ಅದನ್ನ ಗಮನಿಸಲಿಲ್ಲ. ಆದ್ರೆ ಕೆಲವು ದಿನಗಳ ನಂತರ ಮನೆ ತುಂಬಾ ಖಾಲಿ ಅನ್ನಿಸ್ತು. ಆ ಮೌನ ಅವನ ಮನಸ್ಸನ್ನ ಕಾಡತೊಡಗಿತು. ಒಂದು ಸಂಜೆ ಅವನು ಮನೆಗೆ ಬಂದಾಗ ಟೇಬಲ್ ಮೇಲೆ ಒಂದು ಚೀಟಿ ಇತ್ತು. ಅನು ಕಾಣಿಸಲಿಲ್ಲ. ಅದರಲ್ಲಿತ್ತು, ನಾನು ನಿನ್ನ ಜೀವನದಲ್ಲಿ ಇದ್ದೀನೋ ಇಲ್ಲವೋ ಅನ್ನೋ ಅನುಭವ ನನಗೆ ಆಗ್ತಿಲ್ಲ. ಅದನ್ನು ಓದಿದ ಕಾರ್ತಿಕ್ ಮನಸ್ಸು ಒಡೆದು ಹೋಯಿತು. ಅವನು ತಕ್ಷಣ ಮನೆಯೊಳಗೆ ಓಡಿ ಹೋದ. ಅನು ಕಿಟಕಿಯ ಹತ್ತಿರ ಮೌನವಾಗಿ ನಿಂತಿದ್ದಳು. ಕಾರ್ತಿಕ್ ನಿಧಾನವಾಗಿ ಅವಳ ಬಳಿಗೆ ಹೋಗಿ ಹೇಳಿದ, ಅನು, ನನ್ನನ್ನು ಕ್ಷಮಿಸು. ಅವಳು ಮೌನವಾಗಿಯೇ ನಿಂತಳು. ಅವನು ಮಾತನ್ನು ಮುಂದುವರಿಸಿದ, ನಿನ್ನ ಮೌನ ನನಗೆ ಕೇಳಿತು. ನಾನು ಕೆಲಸದಲ್ಲಿ ಬ್ಯುಸಿಯಾಗಿ ನಿನ್ನ ಪ್ರೀತಿಯನ್ನ ಮರೆತಿದ್ದೆ. ಅನು ಅಳುತ್ತಾ ಅವನ ಕಡೆ ನೋಡಿದಳು. ಕಾರ್ತಿಕ್ ಅವಳ ಕೈ ಹಿಡಿದು ಹೇಳಿದ, ಈ ಮನೆ ಆಗೋದು ನಿನ್ನಿಂದ, ನನ್ನ ಜೀವನ ಆಗೋದು ನಿನ್ನಿಂದ. ಇನ್ಮೇಲಿಂದ ಕೆಲಸಕ್ಕಿಂತ ಮೊದಲು ನೀನು. ಅನು ನಿಧಾನವಾಗಿ ನಕ್ಕಳು. ಅವಳು ಹೇಳಿದ್ಲು, ನನಗೆ ಬೇಕಾಗಿದ್ದು ನಿನ್ನ ಸಮಯ, ನಿನ್ನ ಮಾತು. ಆ ದಿನದಿಂದ ಕಾರ್ತಿಕ್ ಬದಲಾದ. ಪ್ರತಿದಿನ ಸಮಯಕ್ಕೆ ಮನೆಗೆ ಬರತೊಡಗಿದ. ಇಬ್ಬರು ಮತ್ತೆ ಮೊದಲಿನಂತೆ ನಗುತ್ತಾ ಪ್ರೀತಿಯಿಂದ ಬದುಕತೊಡಗಿದರು. ಕೆಲವೊಮ್ಮೆ ಮಾತಿಗಿಂತ ಮೌನವೇ ಹೆಚ್ಚು ಪಾಠ ಕಲಿಸುತ್ತದೆ. ಪ್ರೀತಿ ಇದ್ದಲ್ಲಿ ಸಮಯ ಕೊಡುವುದು ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ. ಈ ಕತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸಮಯದ ಮಹತ್ವವನ್ನ ತೋರಿಸುವಂತಹ ಕತೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ಲ? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.